Congratulations, sir. Thank you, ma'am. Thanks so much. So, what do you feel right now, sir? ಮ್ಯಾಮ್ ಅಂದರೆ ಸ್ವಲ್ಪ ಮೋರ್ ವೆರಿ ಹ್ಯಾಪಿ ಅಂತ ಅನಿಸ್ತದೆ. ಲೈಕ್ ವೆರಿ ಇಟ್ಸ್ ಬಿನ್ ಲೈಕ್ 6-7 years ಆಫ್ ಎಫರ್ಟ್ ಅಲ್ಲ. ಸೊ ದಿಸ್ ವಾಸ್ ಮೈ 5th ಅಟೆಂಪ್ಟ್. ಸೊ ಆಲ್ಮೋಸ್ಟ್ ಥರ್ಡ್ ಇಂಟರ್ವ್ಯೂ ಕೂಡ ಇದು ಕೂಡ. ಸೊ ಲಾಸ್ಟ್ ಟೈಮ್ 5 marksಲ್ಲಿ ಮಿಸ್ ಮಾಡಿದ್ದೆ ಕಟ್ ಆಫ್ನಲ್ಲಿ. ಸೊ ಹಾಗಾಗಿ ಸ್ವಲ್ಪ ಖುಷಿ ಆಗ್ತದೆ. Okay. So, what do you think? What changed this time? ಮ್ಯಾಮ್ ಆ್ಯಕ್ಚುಲಿ ಈ ಸಲ ನಾನು ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಸ್ವಲ್ಪ ಮೇನ್ಸ್ ಮಾರ್ಕ್ಸ್ ಕಮ್ಮಿನೇ ಇದೆ. ಬಟ್ ಇಂಟರ್ವ್ಯೂಲಿ ತುಂಬ ಸ್ಕೋರ್ ಚೆನ್ನಾಗಿದೆ ಮ್ಯಾಮ್. ಸೊ ಪ್ರಾಬ್ಲಿ ಇಂಟರ್ವ್ಯೂ ನಾನು ಅಪ್ರೋಚ್ ಮಾಡಿದ್ದು ಡಿಫ್ರೆಂಟ್ ಮಾಡಿದೆ. ಈ ಸಲ ಮೋರ್ ಎಕ್ಸ್ಪ್ರೆಸಿವ್ ಆಗಿ ಮಾತಾಡಿದೆ. ಆ್ಯಂಡ್ ಇಟ್ಸ್ ಮೋರ್ ಅಬೌಟ್ ಪರ್ಸನಾಲಿಟಿ ತೋರಿಸ್ಬೇಕು ಅಂತಲೇ. ಯಾಕಂದರೆ ಮೋಸ್ಟ್ ಟೈಮ್ಸ್ ಇಂಟರ್ವ್ಯೂಲಿ ಅವರು ಪ್ರೋಬ್ ಮಾಡೋಕ್ಕಾಗಲ್ಲ. ಸೊ ನಾವು ಆ ಪ್ರೋಬ್ ಮಾಡೋಕ್ಕೆ ಆ ಪಾಯಿಂಟರ್ಸ್ಗಳು ಕೊಟ್ಟರೆ ನಾವು ಪ್ರೋಬ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದು ಡ್ಯಾಫಲ್ಲಿ ಫಿಲ್ ಮಾಡಬೇಕಾದ್ರೆ ಪ್ರೋಬಿಂಗ್ ಪಾಯಿಂಟ್ಸ್ನ ಕೊಟ್ಟಿದೆ ಅಂತ ಅನ್ನಿಸ್ತು. ಸೊ ಅದ್ರ ಮೇಲೆ ಕ್ವಶನ್ಸ್ ಜನರೇಟ್ ಆಗೋದ್ರಿಂದ ದೇ ವೇರ್ ಏಬಲ್ ಟು ಅಸೆಸ್ ಮೈ ಓವರಾಲ್ ಪರ್ಸನಾಲಿಟಿ ಆ್ಯಂಡ್ ಡೈನಮಿಸಿಟಿ ಅಂತ ಅನ್ನಿಸ್ತು. Okay. So, ಹೇಗೆ ಅನಿಸ್ತಿದೆ ನಿಮಗೆ ಫೀಲಿಂಗ್ ಮ್ಯಾಮ್? I'm very happy and really I'm proud of my son because constant effort of him he has reached this UPSC and this he had cleared this UPSC also. Last time we thought he will clear but ಹೇಳ್ದ ಮಮ್ಮಿ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅಂತ ಹೇಳಿ. ದಿಸ್ ಟೈಮ್ ಅಂದರೆ ಒಂದು ತುಂಬ ಹಾರ್ಡ್ ವರ್ಕಿಂದ ಇದನ್ನು ಅಚೀವ್ ಮಾಡಿದ್ದಾನೆ ಅಂತ ರಿಯಲಿ ನಂಗೆ ತುಂಬ ಖುಷಿಯಾಗಿದೆ. ನಮ್ಮ ಫ್ಯಾಮಿಲಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಮತ್ತು ಜೊತೆಗೆ ರಿಯಲಿ ಐ ಆಮ್ ಪ್ರೌಡ್ ಆಫ್ ಮೈ ಸನ್ ಫೈನಲಿ ಅಷ್ಟೇ. ಅಂದರೆ ಆ್ಯಸ್ ಹಿ ಓನ್ಲಿ ಸೆಡ್ 5th ಅಟೆಂಪ್ಟ್ಸ್ ಅಂತ ಹೇಳಿಬಿಟ್ಟು 3rd ಇಂಟರ್ವ್ಯೂ ಅಂತ ಹೇಳಿಬಿಟ್ಟು. ಸೊ ಇಷ್ಟು ದಿನ ಲಾಸ್ಟ್ ಟೈಮ್ ಆಗಿಲ್ಲ 5 marksಲ್ಲಿ ಮಿಸ್ ಆಯಿತು ಅಂತ ಹೇಳಿಬಿಟ್ಟು. ಸೊ ಇದು ಈ ಫುಲ್ ಜರ್ನಿನಲ್ಲಿ ನಿಮ್ಮ ಕಡೆಯಿಂದ ಅವ್ರಿಗೆ ಹೆಂಗಿತ್ತು ಸಪೋರ್ಟ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಏನಿದ್ವು? ಆ್ಯಕ್ಚುಲಿ ಆ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. ಯಾಕಂತಂದರೆ ಮೇಯ್ನಾಗಿ ಏನಂತ ಅಂದರೆ ಈಗ ನಮ್ಮ ಸ್ಟಾರ್ಟಿಂಗ್ ಅಟೆಂಪ್ಟಲ್ಲಿ ಮಾಡ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ಅಟೆಂಪ್ಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆವಾಗ ನಮ್ಮಮ್ಮ ಆ್ಯಕ್ಚುಲಿ ನಾನು ಮನೇಲೇ ಕೂತ್ಕೊಂಡು ಓದ್ತಾ ಇದ್ದೆ ಮೈಸೂರಲ್ಲಿ. ಸೊ ಅವಾಗ ನಮ್ಮಮ್ಮ ಆ್ಯಕ್ಚುಲಿ ಏನು ಮಾಡೋದಂದರೆ ಡೈಲಿ ಅವರು ಆಫೀಸ್ ವರ್ಕಿಗೆ ಹೋಗ್ತಾಯಿದ್ದಾರೆ. ಸೊ ಡೈಲಿ ತಿಂಡಿ ಅಡುಗೆ ಎಲ್ಲ ಮಾಡಿ ಅವರು ಆಫೀಸಿಗೆ ಹೋಗ್ತಾಯಿದ್ರು. ಸೊ ನನಗೇನಾಗ್ತಿತ್ತು, ನಾನು ಬೆಳಗ್ಗೆ ಕ್ಲಾಸ್ ಮುಗಿಸ್ಕೊಂಡು ಬಂದು ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿ ಪ್ಲಸ್ ಊಟ ಎಲ್ಲ ಮಾಡಿ. ಸೊ ಇಟ್ಸ್ ಲೈಕ್ ಹೆಂಗೆ ಅಂದರೆ ಹೋಮ್ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ರು ಸೊ ದ್ಯಾಟ್ ಐಲ್ ಬಿ ಏಬಲ್ ಟು ಸೆಟ್ ಆ್ಯಂಡ್ ಸ್ಟಡಿ ಅಟ್ ಹೋಮ್ ಅಂತ. ಸೊ ಆ್ಯಂಡ್ ದ ರೀಸನ್ ವೈ ನಾನು ಕೂಡ ಬೆಂಗಳೂರು ಅಥವಾ ಡೆಲ್ಲಿಗೆ ಹೋಗಿಲ್ಲ ಅಂದರೆ ಪ್ರಿಪ್ರೇಷನ್ ಕೂಡ ಅದೇ ರೀಸನ್ಗೋಸ್ಕರ. ಸೊ ದಟ್ ನನ್ನ ಎನ್ವಿರಾನ್ಮೆಂಟ್ ಸ್ಪೇಸ್ ಇರಬೇಕು, ನಂದು ಓನ್ ಸೇಫ್ ಸ್ಪೇಸಲ್ಲಿ ಓದಬೇಕು ಅಂತ. ಸೊ ಆ ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಫೈನಾನ್ಸ್ ಅಂತ ಅಂದಾಗ ಸೊ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಎಲ್ಲೂ ನಂಗೆ ಆ ಬರ್ಡನ್ ನಾನು ಎಲ್ಲೂ ಫೀಲ್ ಮಾಡಿಲ್ಲ. ಸೊ ಯಾಕಂತಂದರೆ ಇಲ್ಲ ನೀನು 2-3 ಅಟೆಂಪ್ಟ್ಸ್ ಕೊಡು, ವಿಲ್ ಸಪೋರ್ಟ್ ಯು ಅಂತಲೂ ಹೇಳಿದರು ಮುಂಚೆಯಿಂದ. ಸೊ ಹಾಗೆ ಬೋತ್ ಫೈನಾನ್ಷಿಯಲಿ ಆ್ಯಂಡ್ ಅಟ್ ಹೋಮ್ ವೆರಿ ಸಪೋರ್ಟಿವ್ ಆಗಿ ಇದು ಮಾಡಿದ್ದಾರೆ. ಸೊ ಹಾಗೆ ಐ ಆಮ್ ಮೋರ್ ಗ್ರೇಟ್ಫುಲ್ ಟು ಮೈ ಮಾಮ್. ಎಸ್, ಥ್ಯಾಂಕ್ ಯು. ನೀವೇನು ಹೇಳ್ತೀರಾ ಅವರಿದೆಲ್ಲ ಹೇಳಿದ್ದಕ್ಕೆ? ನನಗೆ ನನ್ನ ಮಗ ಅಂದರೆ ಭಾಳ ಖುಷಿ ಅನಿಸುತ್ತೆ. ಅವನ ಬಗ್ಗೆ ನನಗೆ ಮೊದಲಿಂದನೂ ಭಾಳ ಅವನ ಬಗ್ಗೆ ಸ್ಮಾಲ್ 10th ಸ್ಟ್ಯಾಂಡರ್ಡಿಂದನೂ ಯೂಸ್ ಟು ಗೆಟ್ ಹೈಯೆಸ್ಟ್ ಸ್ಕೋರ್ ಇನ್ ಮಾರ್ಕ್ಸ್. ನಾನು ಯಾವಾಗಲೂ ಒಂದು ಪುಷಪ್ ಮಾಡ್ತಾಯಿದ್ದೆ, ಇದು ಮಾಡು ಅಂತ. ನನ್ನ ಫೋರ್ಸಿಗೂ ಅರ್ಧ ಮಾಡಿದ್ದಾನೆ ಅವನು. ಬಟ್ ಅವ್ನಿಗೆ ಇಂಟ್ರೆಸ್ಟ್ ಬಂದಿದೆ ಅವನಿಗೆ. ನಾನು ಯಾವಾಗಲೂ ನನ್ನ ಇಂಟ್ರೆಸ್ಟ್ ಮೇಲೂ ಅವ್ನು ತುಂಬ ಸಪೋರ್ಟ್ ಮಾಡಿದ್ದಾನೆ. ಆಮೇಲೆ ಅವ್ನಿಗೆ ಹ್ಯಾಡ್ ಗಾಟ್ ಇಂಟ್ರೆಸ್ಟೆಡ್ ಆ್ಯಂಡ್ ಹ್ಯಾಡ್ ಕ್ಲಿಯರ್ಡ್ ದಿಸ್ UPSC ಆಲ್ಸೋ. ಆ್ಯಕ್ಚುಲಿ ಬೇಸಿಕ್ಲಿ ಏನಾಯ್ತು ಅಂದರೆ ಇನಿಷಿಯಲಿ ನನಗೆ ಇದು ಐಡಿಯಾನೇ ಇರಲಿಲ್ಲ ಮ್ಯಾಮ್. ಬೋತ್ ಆರ್ ಇನ್ ಗೌರ್ಮೆಂಟ್ ಸರ್ವಿಸಸ್. ಅಪ್ಪ ಅಮ್ಮ ಕೂಡ. ಅಪ್ಪ ಈಸ್ ಆಲ್ಸೋ ಈಸ್ ರಿಟೈರ್ಡ್ ಫ್ರಮ್ ಮುನ್ಸಿಪಲ್ ಕಮಿಷನರ್ ಆ್ಯಂಡ್ ಫ್ರಮ್ ಮಡಿಕೇರಿ ಲಾಸ್ಟ್ ಅವರು ಇದಾಗಿರೋದು. ಸೊ ಬೋತ್ ಗೌರ್ಮೆಂಟ್ ವರ್ಕಲ್ಲಿದ್ರು ಕೂಡ ನನಗಷ್ಟು ಇನಿಷಿಯಲಿ ಏನು ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ಏನು ನನಗೆ ಐ ಶುಡ್ ಎಂಟರ್ ಇಂಟು ಸಿವಿಲ್ ಸರ್ವಿಸಸ್ ಅಂತ ಇರಲಿಲ್ಲ. ಬಟ್ ಅಮ್ಮ ಫಸ್ಟ್ ಪುಷ್ ಮಾಡಿದ್ರು, ನೋಡಿ ಯು ಜಸ್ಟ್ ಟ್ರೈ ಇಟ್ ಔಟ್ ಆಸ್ ಅ ಕೆರಿಯರ್ ಆಪರ್ಚುನಿಟಿ ಅಂತ. ಸೊ ಅದಾದಮೇಲೆ NCERTs ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸೊ ಐ ವಾಸ್ ಏಬಲ್ ಟು ಕನೆಕ್ಟ್ ಇಟ್. ಸೊ ಹೆಂಗೆ ನಾನು ಸ್ಕೂಲಲ್ಲಿ ಈ ಥರ ಓದೇ ಇರಲಿಲ್ಲ ಯಾವತ್ತೂ ಕೂಡ ಅಂತ ಅನ್ನಿಸ್ತಾ ಇತ್ತು. ಸೊ ಅದರಿಂದ ಐ ಗಾಟ್ ಮೋರ್ ಮೋಟಿವೇಟೆಡ್ ದ್ಯಾಟ್ ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವರ್ಲ್ಡ್ ಬೆಟರ್ ಅಂತ. ಸೊ ಹಾಗಾಗಿ ದ್ಯಾಟ್ ಗೇವ್ ಮಿ ಮೋರ್ ಮೋಟಿವೇಶನ್ ಟು ಆ್ಯಕ್ಚುಲಿ ಗೆಟ್ ಇನ್ ಟು ದ ಪ್ರಿಪ್ರೇಷನ್ ಇನ್ ಟು ಸಿವಿಲ್ ಸರ್ವಿಸಸ್. ಅಂಕಲ್, ಬಟ್ 5 ಅಟೆಂಪ್ಟ್ ಅಂತ ಹೇಳಿದ್ರೆ ಇದರಲ್ಲಿ ನೀವು ಹೆಂಗೆ ಸಪೋರ್ಟ್ ಮಾಡ್ತಿದ್ರಿ ಅಥವಾ ನಿಮ್ಗೆ ಏನು ಅನ್ನಿಸ್ತಿತ್ತು ಅಂಕಲ್? 5 ವರ್ಷ ಆಯಿತು ಈ ಜರ್ನಿನಲ್ಲಿ. ಮೇಡಮ್ ಆ್ಯಕ್ಚುಲಿ ಅವ್ನು ಪ್ರಾರಂಭದಲ್ಲೂ ಒಳ್ಳೆಯ ರ್ಯಾಂಕ್ ಸ್ಟೂಡೆಂಟ್ಸ್ ಮೇಡಮ್. ಎಲ್ಲದರಲ್ಲೂ ಟಾಪರ್ ಎಲ್ಲ SLC ಇರ್ಬೋದು, PUC ಇರ್ಬೋದು, BE ಇರ್ಬೋದು. 571. ಆ್ಯಕ್ಚುಲಿ ನಾನು ಡಾಕ್ಟ್ರ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಯಾಕಂದ್ರೆ ನಮ್ಮ ತಂದೆ ಆಸೆ ಅದಿತ್ತು, ಡಾಕ್ಟ್ರ್ ಆಗಬೇಕು ಇದು ಅಂತೇಳಿ. ಬಟ್ ಇಲ್ಲ ಪಾಪ ನಂದು ಬೇರೆ ಗುರಿ ಇದೆ, ನಾನು ಮಾಡ್ತೀನಿ ಅಂತ ಓಕೆ ಡನ್ ಏನಂತೇಳಿ ಇದು ಮಾಡೋದು. ಹಾಗಾಗಿ ನಮಗಿಂತ ಅವನ ಎಫರ್ಟು ಮತ್ತು ಹೆಮ್ಮೆ ಇದೆ ನನಗೆ. ಅವನು ಆಗ್ತಿದ್ದ ಎಫರ್ಟ್ ಜಾಸ್ತಿ ಇದೆ. ಇನ್ನೊಬ್ಬ ತಮ್ಮ ಇದ್ದಾನೆ, MS ಮುಗಿಸ್ತಾ ಜರ್ಮನಿಲಿದ್ದಾನೆ. ಏರೋಸ್ಪೇಸ್ ಇನ್ ಲಾಸ್ಟ್ ಮಂತ್ ಜಾಬು ಕೂಡ ಆಗ್ತದೆ, ಪ್ಲೇಸ್ಮೆಂಟ್ ಆಗ್ತದೆ. ಸೊ ಅವನು ಓದೋ ಬಗ್ಗೆ ನಾನೇನು ಅಷ್ಟಾಗಿ ಇದು ಹೇಳ್ತಿರ್ಲಿಲ್ಲ, ಯಾಕಂದ್ರೆ ನನಗೆ ಕಾನ್ಫಿಡೆಂಟ್ ಇತ್ತು ಮೇಡಮ್. ತುಂಬ ಎಫರ್ಟ್ ಆಗ್ತಿದ್ದ ಮತ್ತು ಒಳ್ಳೆ ಇವು ಕೂಡ
ಟೀಚಿಂಗ್ ಹೋಗ್ತಾ ಇದ್ದ, ಫ್ಯಾಕಲ್ಟೀಸ್ ಆಗಿ ಇದು ಮಾಡ್ತಾ ಇದ್ದ. ಸೊ ಹಾಗಾಗಿ ನನಗೆ ಪ್ರೌಡ್ ಇದೆ ಮೇಡಮ್ ತುಂಬ. ಸೊ ಯಂಗರ್ ಬೇರೆ UPSC ಅಥವಾ KPSC ಮಾಡಬೇಕಂತ ಅಂದ್ಕೊಂಡಿರೋ ಮಕ್ಕಳ ಪೇರೆಂಟ್ಸ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಮೊದಲು ಪ್ರಾರಂಭದಲ್ಲಿ ಮಕ್ಕಳ ಆಸಕ್ತಿ ನಾನು ನೋಡ್ಬೇಕು ಮೇಡಮ್. ಸುಮ್ಮನೆ ಬಲವಂತವಾಗಿ ನಾವು ಬಲವಂತ ಮಾಗ ಸ್ನಾನ ಅಂತ ಹೇಳ್ತಾರೆ ಅಂತ ಆಧಾರ ಆಗಬಾರ್ದು. ಮಕ್ಕಳನ್ನ ನೋಡಬೇಕು, ಅವರ IQ ಬೇಕು, ಮತ್ತು ಅವ್ರಿಗೆ ಸಪೋರ್ಟಿವ್ ಆಗಿ ನಾವು ನಿಲ್ಲಬೇಕು, ಜೊತೆ ಮಾರ್ಗದರ್ಶಕರಾಗಬೇಕು. ಒಳ್ಳೆ ಟೀಚಿಂಗು ಇದನ್ನು ಕೊಡಿಸಿದ್ರೆ ಖಂಡಿತ ಇದಾಗ್ತದೆ. ಎಸ್ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಮೋಸ್ಟ್ ಟೈಮ್ಸ್ ಯಾರಿಗೂ ಕೂಡ, ಈಗ ನನಗೂ ಕೂಡ ಅಪ್ಪ ಹೇಳಿದ್ರು ನನಗೆ ಮೆಡಿಕಲ್ ಬೇಡ ಇಂಜಿನಿಯರಿಂಗ್ ಹೋಗ್ಬೇಕಂತ. ಸೊ ಬಟ್ ನನಗೆ ಆ್ಯಕ್ಚುಲಿ ನಿಜವಾಗ್ಲೂ ಐಡಿಯಾ ಇರಲಿಲ್ಲ. ನನಗೆ ಕೆಲಸ ಯಾವ ಥರ ಏನು ಕೆಲಸ ಮಾಡ್ತೀನಿ ನೆಕ್ಸ್ಟ್ ಅನ್ನೋದು ಏನೂ ಐಡಿಯಾ ಇರಲಿಲ್ಲ. ಸೊ ಇಂಜಿನಿಯರಿಂಗ್ ವಾಸ್ ಜಸ್ಟ್ ಅನ್ ಆಪ್ಷನ್ ದಟ್ ಐ ಟುಕ್ ಅಪ್. ಸೊ ಬಟ್ ಇಂಜಿನಿಯರಿಂಗ್ ಹೋಗೋದ್ರಿಂದ ನನಗೆ ಒಂಥರ ತುಂಬ ಆಪರ್ಚುನಿಟಿ ಸಿಕ್ತು, ಒಂಥರ ಐ ಕುಡ್ ಎಕ್ಸ್ಪ್ಲೋರ್ ಮೈ ಸೆಲ್ಫ್. ಸೊ ಹಾಗಾಗಿ ಒಂಥರ ಎಲ್ಲೋ ಒಂದು ಕಡೆ ನನಗೆ ಅನ್ಸೋದು ಕೆರಿಯರ್ ಕೌನ್ಸಿಲಿಂಗ್ ಬೇಕು ಅಂತ ಅನ್ಸುತ್ತೆ ಸೆಕೆಂಡ್ PU ಟೈಮಲ್ಲಿ ಅಟ್ಲೀಸ್ಟ್, ಬಿಕಾಸ್ ಇಟ್ಸ್ ಎ ವೆರಿ ಇನ್ಫ್ಲೆಕ್ಷನ್ ಪಾಯಿಂಟ್ ಅಲ್ಲ. ಸೊ ನನಗೆ ಆ ಟೈಮಲ್ಲಿ ಇರಲಿಲ್ಲ. ಇವೊಂದು ಬೋತ್ ಮೈ ಪೇರೆಂಟ್ಸ್ ವರ್ ಎಜುಕೇಟೆಡ್ ಆ್ಯಂಡ್ ವೆಲ್ ಆಫ್. ಐ ಡಿಡ್ ನಾಟ್ ಹ್ಯಾವ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್ ಆನ್ ವಾಟ್ ಇಸ್ ದ ಕೆರಿಯರ್ ಆಪರ್ಚುನಿಟೀಸ್ ಇನ್ ದ ಫ್ರಂಟ್. ಸೊ ಹಾಗಾಗಿ ಐ ಥಿಂಕ್ ಮೋರ್ ಆ ಟೈಮಲ್ಲಿ ಸ್ವಲ್ಪ ಕೆರಿಯರ್ ಆಪರ್ಚುನಿಟೀಸ್ ಏನೇನಿದೆ ಅಂತ ಸ್ವಲ್ಪ ತಿಳ್ಕೊಬೇಕು ಅಂತ ನನಗನ್ಸುತ್ತೆ. ಸೊ ಐ ವುಡ್ ಗೈಡ್ ಆ ಥರ ಹೇಳ್ತೀನಿ ಹೊರತು. ಸೊ ಬಿಕಾಸ್ ಡೋಂಟ್ ಟೇಕ್ ಮೀ ಆಸ್ ಇದೇ ಥರ, ಟೇಕ್ ಮೈ ಅಡ್ವೈಸ್ ಎಸ್ ಎ ಪಿಂಚ್ ಆಫ್ ಸಾಲ್ಟ್. ಬಿಕಾಸ್ ನನಗೂ ಕೂಡ ಆ ಟೈಮಲ್ಲಿ ಸೆಕೆಂಡ್ PU ಟೈಮಲ್ಲಿ ಏನು ಮಾಡಬೇಕು ಅಂತ ಐಡಿಯಾನೇ ಇರಲಿಲ್ಲ. ಐ ಜಸ್ಟ್ ಟುಕ್ ಇಟ್ ಆಸ್ ಅನ್ ಆಪ್ಷನ್ ಬಿಕಾಸ್ ಐ didn't want to go to didn't want to become a doctor. So but I'm just grateful that I just took that journey because ನನಗೆ ಟೈಮ್ ಸಿಕ್ತು ಬೇರೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋದು. ಸೊ ದಟ್ ಇಸ್ ವಾಟ್ ಐ ವುಡ್ ಸೇ. ಲಾಸ್ಟ್ ಟೈಮ್ 5 ಮಾರ್ಕ್ಸಲ್ಲಿ ಹೋಗಿತ್ತು, ಬಟ್ ಈ ಸತಿ ಕ್ವಾಲಿಫೈ ಆಗಿದ್ದಾರೆ. ಅವ್ರ ಸಕ್ಸಸ್ನ ನೀವೆಲ್ಲ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.